ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರಾ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 11:30 ಆಯಿತು ಫ್ರೆಂಡ್ಸ್, 11:32 ಆಯಿತು. ಇವತ್ತು ನನ್ನ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಸ್ಟಡಿ ಸ್ಟಾರ್ಟ್ ಮಾಡೋದ್ಲಿಗೆ 11:30 ಆಗೈತಿ. ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನಾನು ಇವಾಗ ಫಸ್ಟ್ ನಾನು ಕರೆಂಟ್ ಅಫೇರ್ಸಿಂದ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಓಕೆ, ಕರೆಂಟ್ ಅಫೇರ್ಸಲ್ಲಿ ಇವಾಗ ನಾನು ಜೂನ್ ತಿಂಗಳದ್ದು ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಹ 2 ಪಾರ್ಟ್ ಅದಾವು. ಭಾಗ 1 ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 1 ಅವರ್ ಎಷ್ಟಾಗುತ್ತೆ ಅಷ್ಟೇ ಸ್ಟಡಿ ಮಾಡಿದೆ, ಮತ್ತು ನಾಳೆ ದಿನ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಅಂತ. ನಾನು ಪ್ರತಿ ವಿಡಿಯೋದಲ್ಲೂ ಸಹ ಹೇಳಿರ್ತೀನಿ, ನಾನು ಕರೆಂಟ್ ಅಫೇರ್ಸ್ಗೆ ಶಂಕರ್ ಪ್ರಕೃತಿ ಸರ್ದು ರೆಫರ್ ಮಾಡ್ತಾ ಇದ್ದೀನಿ ಅವರ ವಿಡಿಯೋಗಳನ್ನು ಅಂತ. ಮತ್ತು ಬೇರೆ ವಿಡಿಯೋ ಸರಿಯಾಗಿ ನೋಡೋದಿಲ್ಲ, ಆ ವಿಡಿಯೋದಲ್ಲೇ ಹೇಳಿರ್ತೀನಿ, ಸರಿಯಾಗಿ ನೋಡೋಂಗಿಲ್ಲ, ಮತ್ತೆ ಕೇಳ್ತೀರಾ ಯಾವುದು ಕರೆಂಟ್ ಅಫೇರ್ಸ್ಗೆ ಯಾವ ವಿಡಿಯೋ ನೋಡಕತ್ತೀರಿ ಅಂತಂದು. ದಯವಿಟ್ಟು ವಿಡಿಯೋನ ಪೂರ್ಣವಾಗಿ ನೋಡಿ, ಅದರಲ್ಲಿ ಏನು ಹೇಳಿರ್ತೀನಿ ಎಲ್ಲ ಕ್ಲಿಯರಾಗಿ ತಿಳ್ಕೊಂಡು ಆಮೇಲೆ ನನಗೆ ಕೇಳಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ಗಳು ಕೇಳ್ತಾ ಇದ್ರಿ ದೈನಂದಿನ ಗ್ರಹಿಕೆಯ ವಿಷಯಗಳ ಬಗ್ಗೆ ಒಂಚೂರು ಮಾಹಿತಿ ಹೇಳಿ ಅಂತ. ನಾನು ಸಹ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರಿಯಾಂಕಾ ಮೇಡಮ್ ಅವ್ರದ್ದು ಕ್ಲಾಸ್ ಕೇಳ್ತೀನಿ. ಇವರು ಚೆನ್ನಾಗಿ ಹೇಳ್ತಾರೆ. ಇವ್ರ ಕ್ಲಾಸ್ಗಳನ್ನು ನೀವು ಸಹ ರೆಫರ್ ಮಾಡಿ. ಇವ್ರದ್ದು ಯೂಟ್ಯೂಬ್ ಚಾನಲ್ಲು ಈಶ್ವರ್ಗಿರಿ ಯೂಟ್ಯೂಬ್ ಚಾನಲ್ನಲ್ಲೇ ಇವರು ಸಹ ಟೀಚ್ ಮಾಡ್ತಾರೆ. ನೋಡಿ ಒಂದು ಸತಿ ಇವರ ಕ್ಲಾಸನ್ನು ಕೇಳಿ. ನಾನು ಇವರ ಯೂಟ್ಯೂಬ್ ಚಾನಲ್ನೆಲ್ಲ ಸರ್ಚ್ ಮಾಡಿದೆ. ಈ ದೈನಂದಿನ ವಿಷಯಗಳ ಗ್ರಹಿಕೆ ಮೇಲೆ ಇವರು 2 ವಿಡಿಯೋ ಅಷ್ಟೇ ಮಾಡಿದ್ದಾರೆ ಅನಿಸುತ್ತೆ. ಸರ್ಚ್ ಮಾಡಿದೆ ಮತ್ತು ನಂಗೆ ಸಿಗಲಿಲ್ಲ. ಅದಕ್ಕೆ ನಾನು 2 ಕ್ಲಾಸ್ ಕೇಳಿಂದ 2 ಕ್ಲಾಸ್ ಕಂಪ್ಲೀಟಾಗಿ ಕೇಳಿ ಫ್ರೆಂಡ್ಸ್. ಚೆನ್ನಾಗಿದ್ದಾವೆ ಇವ್ರು ಕೊಟ್ಟಿರುವಂತಹ ಪ್ರಶ್ನೆಗಳು. ಮತ್ತು ಬೇರೆ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡೋಕ್ಕಾಗುತ್ತೆ. ಇವಾಗ ನಾನು ಕನ್ನಡ ಗ್ರಾಮರ್ ಸ್ಟಡಿ ಮಾಡ್ತಾ ಇದ್ದೀನಿ. ಈ ಕನ್ನಡ ಗ್ರಾಮರನ್ನು ಅವಾಗ ನಾವು ಕಣ್ಣಾಡಿಸ್ತಾ ಇರಬೇಕು. ಇಲ್ಲಪ್ಪ ಅಂತಂದರೆ ನಾವು ಎಷ್ಟೇ ಮೇಧಾವಿಗಳಿದ್ದೀವಿ ಆ ವಿಷಯದಲ್ಲಿ ಅಂದರೂ ಸಹ ನಮಗೆ ಏನಾಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಅವಾಗ ಗ್ರಾಮರ್ನ ಕಂಪ್ಲೀಟಾಗಿ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ನನ್ನ ಈ ಬುಕ್ನಲ್ಲಿ. ಇದರಲ್ಲಿ ನಾನು ರಿಪೀಟಾಗಿ ಓದ್ಕೊಳ್ತಾ ಇರ್ತೀನಿ, ಮರಿಬಾರ್ದು ಅನ್ನೋ ದೃಷ್ಟಿಯಿಂದ ನನಗೆ ಸಂಪೂರ್ಣವಾಗಿ ಗ್ರಾಮರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆವಾಗವಾಗ ಒನ್ ಟೈಮ್ ರಿವಿಷನ್ ಮಾಡ್ತಾ ಇರ್ತೀನಿ. ಮತ್ತು ಫ್ರೆಂಡ್ಸ್, VAOದು ಕಡ್ಡಾಯ ಕನ್ನಡ ಎಕ್ಸಾಮು ಇವತ್ತಿಗೆ 11 ದಿನ, ಈ ವಿಡಿಯೋ ಅಪ್ಲೋಡ್ ಆದಮೇಲೆ 10 ದಿನ ಇರುತ್ತೆ. ನೋಡಿ ಫ್ರೆಂಡ್ಸ್, ಕಡ್ಡಾಯ ಕನ್ನಡ ವಿಷಯಕ್ಕೆ ಸಿಲೆಬಸ್ ಕೇಳ್ತಾ ಇದ್ರಿ. ಇದರ ಸಿಲೆಬಸ್ ಏನಪ್ಪ ಅಂತಂದರೆ ಸಪ್ರೇಟಾಗಿ ಏನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಪೇಪರ್ 2 ಅಲ್ಲಿ ಕನ್ನಡ ಬಗ್ಗೆ ನಾವು ಕಂಪ್ಲೀಟಾಗಿ ಅಧ್ಯಯನ ಮಾಡಿರ್ತೀವಲ್ಲ, ಅದು ಈ ಎಕ್ಸಾಮಿಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೋಸ್ಕರ ಸಪ್ರೇಟಾಗಿ ಓದೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಕಂಪ್ಲೀಟ್ ಗ್ರಾಮರ್ ಏನೇನು ಟಾಪಿಕ್ಸ್ ಬರ್ತಾವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಈ ವಿಷಯದಲ್ಲಿ ಸಹ ಈ ಪೇಪರಲ್ಲಿ ಕಡ್ಡಾಯ ಕನ್ನಡ ಪೇಪರಲ್ಲೂ ಸಹ ಕೇಳ್ತಾರೆ. ಸಂಧಿಗಳು, ಸಮಾಸಗಳು, ವರ್ಣಮಾಲೆಗಳು, ಆಮೇಲೆ ಪದಗಳ ಅರ್ಥಗಳನ್ನು ಭಾಳ ಕೇಳ್ತಾರೆ ಫ್ರೆಂಡ್ಸ್. ನಾವು ಪದಗಳ ಅರ್ಥವನ್ನು ಕಂಪ್ಲೀಟಾಗಿ ಓದ್ಕೊಂಡಿರಬೇಕಾಗತ್ತೆ. ಇಲ್ಲಿ ಏನು ಓದ್ಕೋಬೇಕಂತಂದರೆ 5th to 10th ಸ್ಟ್ಯಾಂಡರ್ಡ್ವರೆಗೂ ಇರುವಂತಹ ಕನ್ನಡ ಪುಸ್ತಕದಲ್ಲಿ ಬರುವಂತಹ ಪಾಠದ ನಂತರ ಬರ್ತಾವಲ್ಲ ಫ್ರೆಂಡ್ಸ್ ಪದಗಳ ಅರ್ಥ, ಇವನ್ನೆಲ್ಲ ನಾವು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ ಸಾಕು. ಇವೇ ಬರ್ತಾವು. ಮತ್ತು ವಚನಗಳ ಅಂಕಿತನಾಮ, ಕವಿಗಳ ಬಿರುದುಗಳು, ಆಮೇಲೆ ಗುಂಪಿಗೆ ಸೇರದ ಪದಗಳು, ಆಮೇಲೆ ವಿರುದ್ಧಾರ್ಥಕ ಪದಗಳು, ಲೇಖನ ಚಿಹ್ನೆಗಳು, ಗಾದೆ ಮಾತುಗಳು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಉದಾಹರಣೆಗೆ ದೂರದ ಬೆಟ್ಟ ಡ್ಯಾಶ್, ಈ ರೀತಿಯಾಗಿ ಪೂರ್ಣಗೊಳಿಸಬೇಕು. ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಬರ್ತಾವು. ಗ್ರಾಂಥಿಕ ರೂಪಗಳು, ತತ್ಸಮ ತದ್ಭವಗಳು, ಆಮೇಲೆ ಗಾದೆ ಮಾತಿನ ಅರ್ಥವನ್ನು ಬರೀರಿ ಅಂತಲೂ ಸಹ ಪ್ರಶ್ನೆಗಳು ಬರ್ತಾವು. ಉದಾಹರಣೆಗೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ, ಇದರ ಅರ್ಥ ಏನು ಅಂತಂದು ಕೊಟ್ಟಿರ್ತಾರೆ. ಕೆಳಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದರ ಅರ್ಥ ಜಿಪುಣತನ. ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಸಹ ಬರ್ತಾವು ಫ್ರೆಂಡ್ಸ್. ಆಮೇಲೆ ಕನ್ನಡ ರೂಪ ಇಂಗ್ಲೀಷ್ನಲ್ಲಿರುತ್ತೆ, ಅವುಗಳನ್ನು ನಾವು ಕನ್ನಡ ರೂಪದಲ್ಲಿ ಏನಂತಾರೆ ಅನ್ನೋದನ್ನು ಸಹ ಬರಿಬೇಕು. ಅದು ಮಲ್ಟಿಪಲ್ ಚಾಯ್ಸಲ್ಲಿ ಇರ್ತಾವೆ.
ಆಮೇಲೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಈ ಪದದ ಸಮಾನಾರ್ಥಕ ರೂಪ ಬರೆಯಿರಿ ಅಂತ ಈ ರೀತಿಯಾಗಿರುವಂಥ ಪ್ರಶ್ನೆನೂ ಸಹ ಬರುತ್ತೆ. ಇದಕ್ಕೆ ಉತ್ತರ ವ್ಯರ್ಥ. ಆಮೇಲೆ ಕನ್ನಡದ ಮೊದಲುಗಳು, ಕವಿಗಳ ಕೃತಿಗಳ ಬಗ್ಗೆ, ಆಮೇಲೆ ಛಂದಸ್ಸು, ಉದಾಹರಣೆಗೆ ಗುರು ಕೊನೆಯಲ್ಲಿ ಬರಲು ಯಾವ ಗಣ, ಇದು ಸಗಣ. ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಬರ್ತಾವೆ. ನಾವು ಕಂಪ್ಲೀಟಾಗಿ ನೋಡ್ಕೊಂಡಿರ್ಬೇಕಾಗತ್ತೆ. ಇವಾಗ ನಾನು ಊಟ ಮಾಡಿ 1 ಅವರ್ ರೆಸ್ಟ್ ಮಾಡಿದೆ. ಮತ್ತು ಇವಾಗ ನಾನು 4 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಟೀ ಕುಡಿಬೇಕನ್ನಿಸ್ತು. ಯಾಕೋ ಟೀ ಕುಡಿತಾ ನನ್ನದು ಜಿಯೋಗ್ರಫಿ ಸಬ್ಜೆಕ್ಟನ್ನು ಹೊರಗಡೆ ಕುಂತ್ಕೊಂಡು ಓದ್ಕೋತಾ ಕುಂತಿದ್ದೀನಿ ಫ್ರೆಂಡ್ಸ್. ಗಂಟೆ ತನಕ ಜಿಯೋಗ್ರಫಿ ಸ್ಟಡಿ ಮಾಡಿದೆ. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಪಾನಿಪುರಿ ತಿಂತಾಯಿದ್ದೀವಿ. ಪಾನಿಪುರಿ ತಿನ್ಬೇಕನ್ನಿಸ್ತು ಈವ್ನಿಂಗಲ್ಲಿ. ಹಾಗಾಗಿ ನಾನು ನಮ್ಮ ತಮ್ಮನ ಕಡೆಯಿಂದ ಪಾನಿಪುರಿ ತರಿಸ್ಕೊಂಡು ಇವಾಗ ತಿಂತಾಯಿದ್ದೀನಿ. ಪಾನಿಪುರಿ ತಿಂದಾದಮೇಲೆ ನಾನು 6 ಗಂಟೆಯಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದೆ. ಮತ್ತು ನನ್ನ ಫ್ರೆಂಡ್ಸ್ಗಳು ಕೇಳ್ತಾ ಇದ್ರಿ ಏನಪ್ಪ ಅಂತಂದರೆ, ರಾಜ್ಯ ಹಾಗೂ ಆಡಳಿತ ವಿಷಯದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತಂದು. ಈ ವಿಷಯದ ಮೇಲೆ ನಾವು ಏನು ಓದಬೇಕು ಅಂತಂದರೆ, ಸೆಕೆಂಡ್ PUC ಪೊಲಿಟಿಕಲ್ ಪುಸ್ತಕದಲ್ಲಿ ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ ಈ ಟಾಪಿಕ್ ಮೇಲೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ಈ ವಿಷಯ ಎಲ್ಲ ಕವರ್ ಆಗಿಬಿಡುತ್ತೆ. ಯಾವುದು ರಾಜ್ಯ ಮತ್ತು ಆಡಳಿತ ವಿಷಯದ ಬಗ್ಗೆ ಇಲ್ಲಿ ಮಾಹಿತಿ ಒಳಗೊಂಡೈತಿ. ಇದನ್ನು ಓದ್ಕೊಂಡ್ರೆ ಸಾಕು. ನಿಮ್ಮ ಹತ್ರ PUC ಪುಸ್ತಕ ಇಲ್ಲ ಅಂತಂದರೆ ನಾನು ಈ ಟಾಪಿಕ್ಕನ್ನು ನಿಮಗೆ ನೋಟ್ಸ್ ಮುಖಾಂತರ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿನೇ ಹಾಕ್ತೀನಿ, ಬೇಕಂದರೆ ಕೇಳಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ನೆಕ್ಸ್ಟು ಕಂಪ್ಯೂಟರ್ ಓದ್ಕೊಳ್ತಾ ಇದ್ದೀನಿ. ಕಂಪ್ಯೂಟರನ್ನು ಆಲ್ಮೋಸ್ಟ್ ನಾನು ರಿವಿಷನ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್ ಫ್ರೆಂಡ್ಸ್.